ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರೆಯರು ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡುವಂತ ಪ್ರತಿಯೊಬ್ಬರು ಕೂಡ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತನೆ ವಾಕ್ಯ ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಂದರ್ಭ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಸಂದೇಶ ಯಾವುದಾಗಿತ್ತು? ಯಾರಾದರೂ ದಯವಿಟ್ಟು ನೆನಪು ಮಾಡಿದ್ರು. ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡಿದರು. ಯಥಾರ್ಥ ಹೃದಯವುಳ್ಳವರಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಥಾರ್ಥ ಹೃದಯವುಳ್ಳವರ ಸಂಗಡ ದೇವರು ಇರುವಂಥದ್ದು, ಅವರ ಪ್ರಾರ್ಥನೆಯಲ್ಲಿ ಉಲ್ಲಾಸ ಪಡುವಂಥದ್ದು ಅನೇಕ ಸಂಗತಿಗಳು, ಸುಮಾರು 6 ಸಂಗತಿಗಳು ಅನಿಸುತ್ತೆ. ಆ ಎಲ್ಲ ಸಂಗತಿಗಳನ್ನು ಓದುವವರು ನಾವೇನು ಮಾಡಿದ್ದೇವೆ? ಧ್ಯಾನ ಮಾಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ಹೊಸದಾಗಿ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಏನಂತಂದರೆ, ನಾವು ಯಾರನ್ನ ಮೆಚ್ಚಿಸುವವರು ಆಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ಮೆಚ್ಚಿಸುವಂಥದ್ದು, ಅವರಿಗೆ ಇಷ್ಟವಾದಂಥ ಕಾರ್ಯಗಳನ್ನು ಮಾಡುವಂಥದ್ದು, ಅವರಿಗೆ ಅನುಕೂಲವಾದಂಥ ಕಾರ್ಯಗಳನ್ನು ಮಾಡುವಂಥದ್ದು, ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರು ಯಾವುದನ್ನು ಬಯಸ್ತಾರೋ ಅದನ್ನ ಮಾಡುವಂಥದ್ದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪೌಲನ ಸಾಕ್ಷಿಯನ್ನು ನಾವು ನೋಡುವಾಗ ಪೌಲನ್ ಹೇಳ್ತಾನೆ, ನಾನು ಮನುಷ್ಯರನ್ನ ಮೆಚ್ಚಿಸುವವನಲ್ಲ, ನಾನು ದೇವರನ್ನ ಮೆಚ್ಚಿಸುವವನು ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಪೌಲನ್ ಹೇಳ್ತಾನೆ ಏನೆಂಬುದಾಗಿ ಅಂತಂದ್ರೆ, ಸೇವೆಯ ವಿಷಯದಲ್ಲಿ ಎಲ್ಲ ಮನುಷ್ಯರನ್ನ ನಾನು ಮೆಚ್ಚಿಸಿ ಅವರು ರಕ್ಷಣೆ ಮಾರ್ಗದಲ್ಲಿ ಬರಬೇಕೆನ್ನುವಂಥದ್ದೇ ನನ್ನ ಉದ್ದೇಶವಾಗಿದೆ. ಯಹೂದ್ಯರಿಗೆ ಯಹೂದ್ಯರಂತ ಆಗ್ತೀನಿ, ರೋಮನರಿಗೆ ರೋಮನರಂತ ಆಗ್ತೀನಿ, ಗ್ರೀಕರಿಗೆ ಗ್ರೀಕರಂತ ಆಗ್ತೀನಿ, ಸುನ್ನತಿಯವರಿಗೆ ಸುನ್ನತಿಯವರಂತೆ ಆಗ್ತೀನಿ, ಸುನ್ನತಿ ಇಲ್ಲರಾದ ಜನರಿಗೆ ಸುನ್ನತಿ ಇಲ್ಲದವರ ರೀತಿಯಲ್ಲೇ ಇದ್ದು ಅವರನ್ನು ಯಾವ ರೀತಿಯಾಗಿ ಆದರೂ ಕೂಡ ಅವರನ್ನ ಸಂಪಾದನೆ ಮಾಡಿಕೊಳ್ಳಬೇಕೆಂಬುದೇ ನನ್ನ ಒಂದು ಆಸೆ ಹೊರತಾಗಿ ಮತ್ತೇನು ಕೂಡ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಮೊದಲನೇ ಅರಸುಗಳ ಪುಸ್ತಕ 11ನೇ ಅಧ್ಯಾಯ 38ನೇ ವಚನದಲ್ಲಿ ದೇವರು ಕೇಳ್ತಾ ಇದ್ದಾರೆ. 11ನೇ ಅಧ್ಯಾಯ ಅರಸುಗಳ ಪುಸ್ತಕ 1ನೇ ಅರಸುಗಳು 38ನೇ ವಚನ, ನನ್ನ ಸೇವಕನಾದ ದಾವೀದನು ನನ್ನ ಆಜ್ಞಾವಿಧಿಗಳನ್ನ ಕೈಕೊಂಡಂತೆ ನೀನು ನನ್ನ ಆಜ್ಞೆಗಳನ್ನ ಕೈಕೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನು ಮೆಚ್ಚಿಸುವುದಾದರೆ ನಾನು ನಿನ್ನ ಸಂಗಡ ಇದ್ದು ದಾವೀದನ ಸಂತಾನದಂತೆ ನಿನ್ನ ಸಂತಾನವನ್ನ ಸ್ಥಿರಪಡಿಸುವೆನು, ಇಸ್ರಾಯೇಲ್ ರಾಜ್ಯವು ನಿನ್ನ ಪಾಲಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಬಯಸ್ತಾ ಇದ್ದಾನೆ, ನನ್ನನ್ನು ಮೆಚ್ಚಿಸುವಂತ ಮಕ್ಕಳು ನೀವು ಆಗಬೇಕು. ನೀವು ಯಾರ ಮೆಚ್ಚುಗೆಗೆ ಪಾತ್ರರಾಗಬೇಕಂತೇಳಿ ನೀವು ಇಷ್ಟಪಟ್ಟಂತವರಾಗಿದ್ದೀರಿ. ದೇವರಲ್ಲಿ ಸೊಲೊಮೋನನ ಜೀವಿತದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರು ಸೊಲೊಮೋನನಿಗೆ ದಾವೀದನ ಮೂಲಕವಾಗಿ ರಾಜ್ಯವನ್ನು ಕೊಟ್ಟಂತ ಸಮಯದಲ್ಲಿ ಸೊಲೊಮೋನನು ಬಹಳ ವರ್ಷಗಳ ಕಾಲ ಭಯ ಭಕ್ತಿಯ ಜೀವಿತವನ್ನ ಮಾಡಿದಂತ ಸೊಲೊಮೋನನು, ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಂತ ಇಷ್ಟಪಟ್ಟಂತ ಸೊಲೊಮೋನನು ದೇವಾಲಯವನ್ನ ದೇವರಿಗಾಗಿ ಕಟ್ಟಬೇಕಂತೇಳಿ ಏನೆಲ್ಲ ಎಷ್ಟೆಲ್ಲ ಪ್ರಯತ್ನ ಮಾಡಿ ಸಮಾಧಾನದ ರಾಜನೆಂಬುದಾಗಿ ಕರೆಸಿಕೊಂಡಂತ ಸೊಲೊಮೋನನು ಹೆಂಡತಿಯರ ಮಾತುಗಳನ್ನ ಕೇಳಿ ಏನಾಗ್ತಾನಂತೆ? ಭ್ರಷ್ಟನಾಗ್ತಾನೆ. ಓದ್ತಿರ 11ನೇ ಅಧ್ಯಾಯದಲ್ಲಿ 3ನೇ ವಚನ, ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನ ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳಿಗೆ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನ ಕಳೆದುಕೊಂಡನು, ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈತನಿಗೆ ಎಷ್ಟು ಜನ ಹೆಂಡತಿಯರ್ರಿ? ಎಷ್ಟು ಜನ? 1,000 ಜನ ಹೆಂಡತಿಯರು. ಎಷ್ಟು ಜನ ರೀ? 1,000 ಜನರನ್ನ ಈತನ ಏನ್ ಮಾಡಿಕೊಂಡಿದ್ದಾನೆ? ಮದುವೆ ಮಾಡಿಕೊಂಡ. ಅಂದ್ರೆ ಆತನ ರಾಜ್ಯದಲ್ಲಿ ಆತನಿಗೆ ಎದುರು ತಿರುಗಿ ಮಾತಾಡುವಂತವ್ರು ಯಾರು ಇಲ್ಲ. ಬೇರೆ ರಾಜ್ಯಗಳವರು ಕೂಡ ಬಂದು ಏನ್ ಮಾಡ್ತಾ ಇದ್ರು? ಆತನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅಧೀನರಾಗ್ತಾ ಇದ್ರು. ಪ್ರಿಯ, ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ದೇವರು ಇಟ್ಟಂತ ಸಮಯದಲ್ಲಿ ಈತನಾದ್ರೂ ಏನ್ ಕೆಲಸ ಮಾಡಿದ? ಯುದ್ಧ ಮಾಡೋದಿಲ್ಲ, ಏನಿಲ್ಲ. ಏನ್ ಮಾಡಿದ? ಮದುವೆ ಮಾಡ್ಕೊಂತ ಹೋಗ್ಬಿಟ್ಟ.
ಬೀಗತನವನ್ನ ಮಾಡಿದ ಅವರೆಲ್ಲರೂ ಕೂಡ ಈತನಿಗೇನಾದ್ರು ಅಧೀನರಾಗಿ ಬಿಟ್ಟರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ದೇವರು ಮೊದಲನೇದಾಗಿ ಹೇಳಿದ್ದನು ಯಾರಿಗೆ? ಸೊಲೊಮೋನನಿಗೆ, ನೀನು ನನ್ನನ್ನು ಮೆಚ್ಚಿಸಿ ನಡೆಯುವುದಾದ್ರೆ ಇಸ್ರಾಯೇಲ್ ರಾಜ್ಯದಲ್ಲಿ ನಿನ್ನ ವಂಶವನ್ನ ನಾನು ಸ್ಥಿರಪಡಿಸ್ತೀನಿ ಎಂಬುದಾಗಿ. ಆದ್ರೆ ಈತನು ತನ್ನ ಹೆಂಡತಿಯರ ಮಾತನ್ನ ಕೇಳಿ ಯಥಾರ್ಥವಾದ ಭಕ್ತಿಯನ್ನು ಕಳೆದುಕೊಂಡ. ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಪ್ರಯತ್ನ ಪಟ್ಟ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಕೇಳ್ತಾ ಇದ್ರೆ ಈ ಸಮಯದಲ್ಲಿ, ನೀನು ನನ್ನನ್ನು ಮೆಚ್ಚಿಸುವುದಾದರೆ ನಾನು ನಿನ್ನ ಸಂಗಡ ಇರುವವನಾಗಿದ್ದೇನೆ ಎಂಬುದಾಗಿ. ದೇವರನ್ನ ಮೆಚ್ಚಿಸುವವರ ಸಂಗಡ ಯಾರಿರ್ತಾರೆ? ದೇವರು ತಾನೇ ಇರುವಂತ ಆತನಾಗಿದ್ದಾನೆ. ಅದರ ಸಲುವಾಗಿ 11ನೇ ಅಧ್ಯಾಯ 6ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಓದಿದ್ದೆ ಆದ್ರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂದು ನಂಬುವುದು, ಆತನನ್ನು ನಂಬುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಕೂಡ ಅವಶ್ಯ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನ ನಾವು ಮೆಚ್ಚಿಸಬೇಕಾದ್ರೆ ಮೊದಲನೇದಾಗಿ ಏನಿರ್ಬೇಕು ನಮ್ಮಲ್ಲಿ? ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸೋದಕ್ಕೆ ಆಗೋದೇ ಇಲ್ಲ. ಇವತ್ತಿನ ದಿವಸ ನಾವು ಯಾರನ್ನ ಮೆಚ್ಚಿಸುವವರಾಗಿದ್ದೇವೆ? ಮನುಷ್ಯರನ್ನ ಅಥವಾ ದೇವರನ್ನ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, 2ನೇ ಪೂರ್ವಕಾಲದ ವೃತ್ತಾಂತ ಪುಸ್ತಕಗಳಲ್ಲಿ 10ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಓದ್ತಿರೋ ಒಂದ್ಸರಿ ಯಾರಾದ್ರು? ಸೆಕೆಂಡ್ ಕ್ರೋನಿಕಲ್ಸ್ ಚಾಪ್ಟರ್ 10 ವರ್ಸ್ 7. ಅವರು ಅವನಿಗೆ, ನೀನು ಈ ಜನರಿಗೆ ದಯೆ ತೋರಿಸಿ ಅವರನ್ನು ಮೆಚ್ಚಿಸುವ ಒಳ್ಳೆಯ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನಿನಗೆ ಒಳಗಾಗಿ ಇರುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸೊಲೊಮೋನನ ಮಕ್ಕಳಿಗೆ ಏನಂತ ಹೇಳ್ತಾರೆ, ರಾಜವಂಶವನ್ನ ಪುನಃ ಪ್ರಾರಂಭಿಸುವುದಕ್ಕಾಗಿ ದೇವರು ಅವರಿಗೆ ಕೊಟ್ಟಂತ ಸಮಯದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ? ಅವರನ್ನ ಮೆಚ್ಚಿಸುವಂತ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಆ ಸಮಯದಲ್ಲಿ ರಾಜ್ಯ ಏನಾಯ್ತು? 2 ಭಾಗ ಆಯ್ತು. 10 ಕುಲಗಳು ಒಂದು ಕಡೆ ಆದ್ರೆ 2 ಕುಲಗಳು ಮತ್ತೊಂದು ಕಡೆ ಆದವು. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ಮನುಷ್ಯರು ಮೆಚ್ಚಿಸುವ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಇಲ್ಲ. ರಾಜನಾದವನು ಎಲ್ಲಾ ರೀತಿಯಿಂದಲೂ ಕೂಡ ಏನ್ ಮಾಡಬೇಕಾಗಿತ್ತು? ತನ್ನ ಜ್ಞಾನವನ್ನ, ಚಾಣಕ್ಷತನವನ್ನ ಉಪಯೋಗ ಮಾಡಬೇಕಾಗಿತ್ತು. ಅವರಿಗೆ ಧರ್ಮಶಾಸ್ತ್ರ ಎನ್ನುವಂಥದ್ದು ಇತ್ತು. ಆ ಧರ್ಮಶಾಸ್ತ್ರ ಪ್ರಕಾರವಾಗಿ ಎಲ್ಲವನ್ನ ತಿಳಿದುಕೊಂಡಂತ ವ್ಯಕ್ತಿಗಳಾಗಿ ಅವರು ನ್ಯಾಯ ತೀರ್ಪನ್ನು ಮಾಡುವಂತವರು ಆಗಿರಬೇಕಾಗಿತ್ತು. ಸಮುವೇಲನು ಅವರಿಗೆ ಒಂದು ರಾಜರು ಈ ರೀತಿಯಾಗಿ ನಡೆದುಕೊಳ್ಳಬೇಕಂತೇಳಿ ದೇವರ ಮೂಲಕವಾಗಿ ಒಂದು ಪುಸ್ತಕವನ್ನ ದೇವರು ಏನ್ ಮಾಡಿದ್ದಾರೆ? ಸಮುವೇಲ್ ಪ್ರವಾದಿಯ ಮೂಲಕವಾಗಿ ಬರೆಸಿದ್ದ. ಪ್ರಿಯರೇ, ಅದಕ್ಕೂ ಕೂಡ ಅವ್ರು ಏನ್ ಮಾಡಲಿಲ್ಲ? ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಅವರು ದೇವರನ್ನು ಮೆಚ್ಚಿಸಲಾರದೆ, ಈ ಕಡೆ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಇರ್ತಕ್ಕಂಥ ಇಸ್ರಾಯೇಲರನ್ನು ಮೆಚ್ಚಿಸಲಾರದೆ ಇರುವಂತ ಸಮಯ ಕಾರಣಕ್ಕಾಗಿ ಅಲ್ಲಿ ಏನಾಗ್ತಾ ಇದೆ? ರಾಜ್ಯ ಭೇದ ಆಗ್ತಾ ಇದೆ. 2 ಭಾಗಗಳಾಗ್ತಾ ಇದೆ. ಒಂದು ದೇಶ 12 ಕುಲಗಳು, 2 ಕುಲಗಳು ಒಂದೊಟ್ಟಿಗೆ ಆದ್ರೆ ಇನ್ನ 10 ಕುಲಗಳು ಬೇರೆ ಕಡೆಗೆ ಆಗಿ ಅವರು ಉತ್ತರ ರಾಜ್ಯ ಎಂಬುದಾಗಿ ಅವರು ಏನ್ ಮಾಡ್ತಾ ಇದ್ದಾರೆ? ಕರೆದುಕೊಳ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಯಹೂದ ರಾಜ್ಯ ಒಂದು ಕಡೆಗೆ ಆದ್ರೆ ಇಸ್ರಾಯೇಲ್ ರಾಜ್ಯ ಇನ್ನೊಂದು ಕಡೆ ಎನ್ನುವಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕರೆದುಕೊಳ್ತಾ ಇದ್ದಾರೆ. ಪ್ರಿಯರೇ, ನಾವು ನೋಡ್ತಾ ಇದ್ರೆ ಸತ್ಯವೇದ ಹೇಳ್ತಾ ಇದೆ, ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳ್ತಾನೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 33ನೇ ವಚನದಲ್ಲಿ, ರಕ್ಷಣೆಯ ವಿಷಯವಾಗಿ, ಅನೇಕರು ರಕ್ಷಿಸಲ್ಪಡಬೇಕೆನ್ನುವಂತ ವಿಷಯವಾಗಿ, ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವವನು ಆಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸೇವೆಯ ವಿಷಯವಾಗಿ ಪೌಲನು ಮಾತಾಡ್ತಾ ಹೇಳ್ತಾ ಇದ್ದಾನೆ, ನಾನು ಸ್ವಪ್ರಯೋಜನಕ್ಕಾಗಿ ಚಿಂತೆ ಮಾಡುವಂತವನು ಅಲ್ಲ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕು ಎನ್ನುವಂತ ಕುರಿತಾಗಿ ನಾನು ಸಭೆಯಲ್ಲಿರ್ತಕ್ಕಂಥ
ಆ ರಕ್ಷಣೆ ಮಾರ್ಗದಲ್ಲಿ ಬರಬೇಕಾಗಿರ್ತಕ್ಕಂಥ ಮಕ್ಕಳಿಗೂ ಮೆಚ್ಚಿಸುವವನು ಆಗಿದ್ದೇನೆ ಎಂಬುದಾಗಿ. ಇನ್ನೊಂದು ಕಡೆಗೆ ಮಾತಾಡ್ತಾನೆ, ಏನಂತೇಳಿ ಅಂತಂದ್ರೆ, ನಾನು ಯಹೂದ್ಯರಿಗೆ ಯಹೂದ್ಯರಂತೆ ಇರ್ತೀನಿ, ನಿಯಮವಿದ್ದವರಿಗೆ ನಿಯಮವಿದ್ದಂತೆ, ನಿಯಮವಿರಲಾರದವರಿಗೆ ನಿಯಮವಿರಲಾರದಂತೆ ಇದ್ದು ಅವರನ್ನು ಹೆಂಗಾದ್ರೂ ಮಾಡಿ ಕ್ರಿಸ್ತನಿಗೋಸ್ಕರವಾಗಿ ಸಂಪಾದನೆ ಮಾಡಿಕೊಳ್ಳಬೇಕೆಂಬುದು ನನ್ನ ಒಂದು ಆಸೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನೋಡ್ತಾ ಇದೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುವವನು ಅಲ್ಲ ಅಂತೇಳಿ. ಮತ್ತೊಂದು ಕಡೆ ಪೌಲನು ಮಾತಾಡ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ. ಯಾಕಂದ್ರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಆ ಸಮಯದಲ್ಲಿ ಗಲಾತ್ಯದವರು ಯೇಸು ಕ್ರಿಸ್ತನನ್ನ ಇನ್ನೊಂದು ವ್ಯತ್ಯಾಸವಾದಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅರ್ಥ ಮಾಡಿಕೊಳ್ತಾ ಇದ್ದಾರೆ ಪ್ರಿಯರೇ. ದೇವರನ್ನ ಮೊದಲು ನಂಬಿದಂತ ಸ್ಥಿತಿಯನ್ನ ಅವರು ಮರೆತು ಬೇರೊಬ್ಬ ಯೇಸುವನ್ನ ಅವರು ಇಷ್ಟಪಡುವಂತವರು ಆಗಿದ್ದಾರೆ. ಶಿಲುಬೆಗೆ ಏರಿಸಲ್ಪಟ್ಟಂತ ಯೇಸುವನ್ನಲ್ಲ, ಪುನರುತ್ಥಾನ ಹೊಂದಿದಂತ ಯೇಸುವನ್ನಲ್ಲ, ನಿತ್ಯ ತಂದೆ ಎಂಬುದಾಗಿ ಕರೆಸಿಕೊಂಡಂತ ಯೇಸುವನ್ನಲ್ಲ, ಇನ್ನೊಬ್ಬ ಯೇಸುವಿಗೆ ಒಳಗಾದಂತ ಸಮಯದಲ್ಲಿ ನೀವು ಯಾವ ರೀತಿಯಾಗಿದ್ರೂ ಪರವಾಗಿಲ್ಲ, ನಾನು ಮಾತ್ರ ಸತ್ಯವೇ ಹೇಳ್ತೀನಿ. ನಾನು ಕಡಾ ಕಂಡೀಷನ್, ದೇವರ ಸುವಾರ್ತೆ ವಿಷಯದಲ್ಲಿ ಯಾವುದೇ ಮುಲಾಜನ ನಾನು ಇಡೋದಿಲ್ಲ. ನಾನು ಸತ್ಯವನ್ನೇ ಮಾತಾಡ್ತೀನಿ, ನಾನು ಮನುಷ್ಯರನ್ನ ಮೆಚ್ಚಿಸೋದಿಲ್ಲ, ನಾನು ದೇವರನ್ನೇ ಮೆಚ್ಚಿಸ್ತೇನೆ ಎನ್ನುವಂತ ರೀತಿಯಲ್ಲಿ ಆತನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ 1ನೇ ಅಧ್ಯಾಯ 10ನೇ ವಚನ ಓದ್ತೀರಾ? ಇನ್ನೂ ಮನುಷ್ಯರನ್ನ ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಕಡೆಗೆ ಏನಂತ ಹೇಳ್ತಾನೆ, ಎಲ್ಲಾ ಮನುಷ್ಯರನ್ನ ನಾನೇನ್ ಮಾಡ್ತೀನಿ, ಮೆಚ್ಚಿಸಿ ಅವರನ್ನ ಗೆದ್ದುಕೊಳ್ತೀನಿ ಅಂತ ಹೇಳ್ತಾನೆ. ಯಾವೊಂದು ವಿಷಯಕ್ಕಾಗಿ? ಅವರು ಸರಿಯಾದ ಕ್ರಮಬದ್ಧವಾಗಿರ್ತಕ್ಕಂಥ ಸುವಾರ್ತೆಯನ್ನ ತಿಳಿದು ಆ ಸುವಾರ್ತೆಯಲ್ಲಿ ಅವರು ಸ್ಥಿರವಾಗಿ ನಿಲ್ಲುವುದಕ್ಕಾಗಿ. ಇಲ್ಲಿ ಹೇಳ್ತಾ ಇದ್ದಾನೆ, ಅದೇ ಸಭೆಯವರು ಒಂದು ವೇಳೆ ಅವರು ಅಸತ್ಯವನ್ನ, ಅಂದ್ರೆ ನಾವು ನೋಡ್ತಾ ಇದ್ದೇವೆ ಯಾವ ಪ್ರವಾದಿಗಳಂತೆ, ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರ ಮಾತುಗಳನ್ನ ಕಟ್ಟಿಕೊಂಡು ಅವರು ಮನುಷ್ಯರ ಬೋಧನೆಗಳನ್ನ, ಮನುಷ್ಯರು ಮಾಡಿರ್ತಕ್ಕಂಥ ವ್ಯರ್ಥ ಸಂಪ್ರದಾಯಗಳನ್ನ ಬೋಧಿಸುವಂತವರ ಮಾತುಗಳನ್ನ ಕೇಳಿಕೊಂಡು ಆತ್ಮೀಯವಾಗಿರ್ತಕ್ಕಂಥ ಅಪೊಸ್ತಲರ ಬೋಧನೆಗೆ ಅವರು ಕಿವಿಗೊಡಲಾರದೆ ಹೋದ್ರೆ ಅಂತವರನ್ನ ನಾನೇನ್ ಮಾಡೋದಿಲ್ಲ, ಮೆಚ್ಚಿಸೋದಕ್ಕೆ ಹೋಗೋದಿಲ್ಲ. ನಾನು ದೇವರನ್ನ ಮಾತ್ರ ಮೆಚ್ಚಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮತ್ತೆ ಪೌಲನು ಹೇಳ್ತಾ ಇದ್ದಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಓದ್ತಿರ ಒಂದ್ಸಾರಿ? ಹಲ್ಲೆಲೂಯಾ, 17ನೇ ವಚನ 4ನೇ ಅಧ್ಯಾಯ. ಅವರು ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ, ಹಲ್ಲೆಲೂಯಾ. 16ನೇ ವಚನ ಹೋದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನ ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನಾ? ಹಲ್ಲೆಲೂಯಾ. ಸತ್ಯ ಹೇಳೋದ್ರಿಂದ ನಾನು ನಿಮಗೆ ಶತ್ರುವಾಗಿಬಿಟ್ಟು ನನ್ನನ್ನು ಶತ್ರುವಿನೋಪಾದಿಯಲ್ಲಿ ನೀವು ಎಣಿಸ್ತಾ ಇದ್ದೀರಿ. ಅವರಾದರೂ ಸುಳ್ಳು ಮಾತುಗಳನ್ನ, ಸುಳ್ಳು ಬೋಧನೆಯನ್ನ, ವಕ್ರ ಬೋಧನೆಯನ್ನ ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಮೆಚ್ಚಿಸಿ ನಿಮ್ಮನ್ನ ಏನ್ ಮಾಡ್ತಾರೆ, ಆಮೇಲೆ ಅವ್ರು ನಿಮ್ಮನ್ನ ಏನ್ ಮಾಡ್ತಾರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಳ್ಳೆ ಬೋಧನೆಯಿಂದ ನಿಮ್ಮನ್ನು ಏನ್ ಮಾಡ್ತಾರೆ, ಅಗಲಿಸುವುದಕ್ಕೆ ಆಪೇಕ್ಷೆ ಉಳ್ಳವರಾಗಿ ಇದ್ದಾರೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಪೌಲನ ಒಂದು ಸ್ಥಿತಿ ಒಂದೇ, ಏನ್ ಹೇಳ್ರಿ, ಮನುಷ್ಯರು ಯಾರು ಕೂಡ ಏನಾಗ್ಬಾರ್ದು, ಹಾಳಾಗ್ಬಾರ್ದು, ನಾಶವಾಗ್ಬಾರ್ದು. ಅವರೆಲ್ಲರೂ ಕೂಡ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಪದ್ಧತಿಯಲ್ಲಿ, ಸರಿಯಾದ ಬೋಧನೆಯಲ್ಲಿ ತಮ್ಮ ಆತ್ಮೀಯ ಭಕ್ತಿಯ ಜೀವಿತವನ್ನ ಅವರು ಕಟ್ಟಿಕೊಂಡು ದೇವರಿಗೆ ತಮ್ಮ ಕೊನೆಯ ಉಸಿರು ಇರೋವರೆಗೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕೆಂಬುವಂಥದ್ದು ಅವರ ಒಂದು ಆಸೆಯಾಗಿದೆ ಪ್ರಿಯರೇ. ಪೌಲನ ಆಸೆಯಾಗಿದೆ. ಸುಳ್ಳು ಬೋಧಕರ ವಿಷಯದಲ್ಲಿ ಇಲ್ಲಿ ಪೌಲನು ನಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ. ಅಂತ್ಯದ ಕಾಲದಲ್ಲಿ ಅನೇಕ ಸುಳ್ಳು ಬೋಧಕರು, ಅನೇಕ ಅಬದ್ಧ ಬೋಧಕರು ಬಂದು ಏನ್ ಮಾಡ್ತಾರೆ, ಸಭೆಯ ಒಳಗಡೆ ಹೋಗ್ಕೊಂಡು ಅನೇಕರ ಮನಸ್ಸನ್ನ ಕೆಡಿಸಿ ಗಲಿಬಿಲಿ ಮಾಡಿ ಮನುಷ್ಯರನ್ನ ಮೆಚ್ಚಿಸುವಂತ ಕಾರ್ಯಗಳನ್ನ ಮಾಡಿ, ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಿ ಅವ್ರು ಏನ್ ಮಾಡ್ತಾರ್ರಿ,
ಭಯಂಕರವಾದಂತ ಸ್ಥಿತಿಯ ಕಡೆಗೆ ನಂಬಿರ್ತಕ್ಕಂಥ ವಿಶ್ವಾಸಿಗಳನ್ನ ಕರೆದುಕೊಂಡು ಹೋಗ್ತಾರೆ ಪ್ರಿಯರೇ. ಒಬ್ರು ಹೇಳ್ತಾರೆ ಏನಂತೇಳಿ, ಮೇಲ್ಗಡೆ ನಮಗೊಬ್ಬ ತಾಯಿ ಇದ್ದಾಳೆ ಅಂತೇಳಿ ಬೋಧನೆ ಮಾಡ್ತಾರೆ, ಅದು ಒಂದು ಗುಂಪು. ಹಲ್ಲೆಲೂಯಾ. ಇನ್ನೊಬ್ರು ಹೇಳ್ತಾರೆ ಇಲ್ಲ, ದೇವರಂತಂದ್ರೆ ಆತನಿಗೆ ಒಂದು ಆಕಾರ ಕೊಟ್ಟು ಆತನನ್ನ ವಿಗ್ರಹದಲ್ಲಿ ನಾವು ಕಾಣಬೇಕು, ಆತನು ತಾಯಿ ದೊಡ್ಡಕ್ಕೆ ಮಗ ದೊಡ್ಡಕ್ಕೆ ಅಂತೇಳಿ ಅವರು ಒಂದು ರೀತಿಯ ಬೋಧನೆಯನ್ನ ಮಾಡ್ತಾರೆ. ಅವರು ಬೇರೆ ಅನ್ಯ ಜನರು ಮಾಡುವ ಎಲ್ಲಾ ಕಾರ್ಯಗಳನ್ನ ತಮ್ಮ ಒಂದು ಸಭೆಯಲ್ಲಿ ಅವರು ಮಾಡ್ತಾ ಇರ್ತಾರೆ ಪ್ರಿಯರೇ. ಜಪಮಾಲೆ ಎನ್ನುವಂಥದ್ದು ಇರುತ್ತೆ, ಪೂಜೆ ಮಾಡೋದಿರುತ್ತೆ, ಧೂಪ ಹಾಕೋದು ಎಲ್ಲವೂ ಕೂಡ ಅಲ್ಲಿ ಇರುವಂತದ್ದಾಗಿರುತ್ತೆ ಪ್ರಿಯರೇ. ಇದನ್ನ ಪೌಲನ್ ಏನ್ ಮಾಡ್ತಾ ಇದ್ದಾನೆ, ಖಂಡಿಸ್ತಾ ಇದ್ದಾನೆ. ಯೇಸು ಅದನ್ನ ಹೇಳಲಿಲ್ಲ, ಅಪೊಸ್ತಲರು ಅದನ್ನ ಹೇಳಲಿಲ್ಲ. ಯಾಕಂದ್ರೆ ದೇವರನ್ನು ಸೃಷ್ಟಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಕೆಲವೊಂದು ಗುಂಪುಗಳು ಬಂದಿದ್ದಾವೆ, ತಂದೆ ಕುಮಾರ ಪರಿಶುದ್ಧಾತ್ಮ ದೇವರನ್ನು ನಂಬಾರ್ದು, ಯೇಸು ಸ್ವಾಮಿನಷ್ಟೇ ನಂಬಬೇಕೆನ್ನುವಂತ ಒಂದು ಗುಂಪು, ಕ್ರಿಸ್ತನು ಮಾತ್ರ ಎನ್ನುವಂತ ಗುಂಪು ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಕೆಲವೊಂದು ಗುಂಪುಗಳು ಬಂದಿದ್ದಾವೆ, ಯೇಸು ಸ್ವಾಮಿ ದೇವರಲ್ಲ, ಆತನೊಬ್ಬ ದೇವದೂತ ಎನ್ನುವಂತ ಗುಂಪುಗಳು, ಯೇಸು ಸ್ವಾಮಿ ನಮ್ಮಂಗೆ ಒಬ್ಬ ಆತ ಎನ್ನುವಂತ ಗುಂಪುಗಳು, ಆತನು ನಿತ್ಯನಾದ ತಂದೆ ಅಲ್ಲ, ಆತನು ನಮ್ಮ ಅಣ್ಣ ಎಂಬುದಾಗಿ ಹೇಳುವಂತಹ ಗುಂಪುಗಳು, ಆತನ ಅದ್ಭುತಗಳನ್ನ ಮಾಡೋದ್ರಲ್ಲಿ ಅದ್ಭುತಗಳೆಲ್ಲವೂ ಕೂಡ ಸ್ಟಾಪ್ ಆಗಿದ್ದಾವೆ ಅಂತೇಳಿ ಹೇಳುವಂತ ಗುಂಪುಗಳು ಪ್ರಿಯರು. ಅದನ್ನ ಮರ್ಮೋನಿಸಮ್ ಅಂತೇಳಿ ನಾವು ಹೇಳ್ತೀವಿ. ಅಮೆರಿಕದಲ್ಲಿ ಅದು ಪ್ರಾರಂಭ ಆಗಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಕೆಲವೊಂದು ಭಾಗದಲ್ಲಿ ಅದೇನಾಗಿದೆ, ಹರಡಿಕೊಂಡಿದೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಕೆಲವರು ಬರೇ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಲೌಕಿಕವಾದಂತ ಅಭಿವೃದ್ಧಿಯನ್ನ ಮಾಡಿ ಆತ್ಮಿಕವಾದಂತ ಅಭಿವೃದ್ಧಿಯ ಕಡೆಗೆ ಅವ್ರು ಏನ್ ಮಾಡೋದಿಲ್ಲ, ಹೋಗುದಿಲ್ಲ. ಇನ್ನು ಕೆಲವರು ಕೇವಲ ಸ್ವಸ್ಥತೆ ಕುರಿತಾಗಿ ಮಾತ್ರ ಬೋಧನೆ ಮಾಡ್ತಾರೆ, ಆದ್ರೆ ಆ ಒಂದು ಸಭೆಯಲ್ಲಿರ್ತಕ್ಕಂಥವ್ರು ಕೇವಲ ಸ್ವಸ್ಥತೆಗೋಸ್ಕರವಾಗಿ ಹಿಂಬಾಲಿಸ್ತಾರೆ ಹೊರತಾಗಿ ಆಮೇಲೆ ದೇವರನ್ನ ಏನ್ ಮಾಡಿಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ಆಗಬೇಕು, ಸುವಾರ್ತೆ ಇರಬೇಕು, ಸ್ವಸ್ಥತೆ ಇರಬೇಕು, ದೇವರ ಬರುವಿಕೆಗಾಗಿ ಸಿದ್ಧಪಡಿಸುವಂತದ್ದು ಕೂಡ ಸಭೆಯಲ್ಲಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಮನುಷ್ಯರು ಅನೇಕ ಒಂದು ಅಂಶವನ್ನು ತೆಗೆದುಕೊಂಡು ಅದನ್ನೇ ಸಂಪ್ರದಾಯ ಮಾಡಿಕೊಂಡು ಅದನ್ನೇ ಅವ್ರು ಏನ್ ಮಾಡ್ತಾರೆ, ಅಳವಡಿಸಿಕೊಳ್ತಾರೆ ಪ್ರಿಯರೇ. ಆ ರೀತಿಯಾಗಿ ನೀವು ಆಗಬಾರದು ಅಂತೇಳಿ ಪೌಲನ್ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ನಿಮ್ಮನ್ನ ಕ್ರಿಸ್ತೀಯ ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾರೆ, ಅಗಲಿಸ್ತಾರೆ. ನಿಮ್ಮನ್ನ ಮೆಚ್ಚಿಸುವಂತ ಕೆಲಸಗಳನ್ನ ಅವರು ಮಾಡ್ತಾರೆ. ಅವರು ಬೋಧಕರು ಅಲ್ಲ, ಅವರು ಗುರುಗಳು ಅಲ್ಲ, ಅವರು ಕುರಿಯ ಸ್ವಭಾವವುಳ್ಳಂತ ತೋಳದ ಸ್ವಭಾವಗಳು ಉಳ್ಳಂತವರು, ಕುರಿಯ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತ ತೋಳದ ಸ್ವಭಾವವುಳ್ಳಂತವರು ಅವರು ಆಗಿದ್ದಾರೆ. ನೋಡೋದಕ್ಕೇನೋ ಕುರಿ, ಆದ್ರೆ ಅದೇನಾಗಿದೆ, ತೋಳ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಕುರಿಯ ವೇಷವನ್ನು ಹಾಕಿಕೊಂಡಂತ ತೋಳಗಳು. ಹಲ್ಲೆಲೂಯಾ. ಪ್ರೈಸಲಿಲ್ಲ. ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಮನುಷ್ಯರನ್ನ ಮೆಚ್ಚಿಸುವವರು. 6ನೇ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ವಚನದಲ್ಲಿ ಪೌಲನು ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ನೀವು ದೇವರನ್ನು ನಂಬಿದವರು ಯಾವ ರೀತಿಯಾಗಿರ್ಬೇಕಂತೇಳಿ. ಮನುಷ್ಯರನ್ನ ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನ ಮನಃಪೂರ್ವಕವಾಗಿ ನಡೆಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಸಭೆಗೆ ದೇವರ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರೆ, ಕೂಲಿ ಕರೆದಾಗ ಒಂದ್ ರೀತಿ ಮಾಡ್ತಾರೆ, ಗುತ್ತಿ ಗಿಡದಾಗ ಒಂದ್ ರೀತಿ ಮಾಡ್ತಾರೆ. ಗುತ್ತಿ ಗಿಡದಾಗ ಒಡ್ಯಾಡಿ ಮಾಡ್ತಾರೆ, ಕೂಲಿ ಕರೆದಾಗ ಹಾಗೆ ಟೈಮ್ ಪಾಸ್ ಮಾಡೋಣ, ಏನಂದ್ರೆ ಟೈಮ್ ಪಾಸ್ ಮಾಡೋಣ. ಹಲ್ಲೆಲೂಯಾ. ಅವ್ರು ಒಂದ್ ವೇಳೆ ಯಾರಾದ್ರೂ ಎದುರಿಗಿದ್ರೆ ಮಾಡ್ತಾರೆ, ಎದುರಿಗಿಲ್ಲ ಅಂತಂದ್ರೆ ಮಾಡೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಮನುಷ್ಯರನ್ನು ಮೆಚ್ಚಿಸುವಂತ ಕಾರ್ಯಗಳನ್ನ ಮಾಡುವಂತವ್ರು, ಮನುಷ್ಯರಿಗೆ ಭಯಭಕ್ತಿ ಉಳ್ಳವರಾದ ರೀತಿಯಲ್ಲಿ ತೋರಿಸಿಕೊಳ್ಳುವಂತವ್ರು, ಡಾಂಬಿಕ ಭಕ್ತಿಯನ್ನ ಮಾಡುವಂತವ್ರು. ಅಬ್ಬಾಬ ಎಂತಹ ಭಕ್ತರೆನ್ನುವಂತ ರೀತಿಯಲ್ಲಿ ಇತರರ ಮೂಲಕವಾಗಿ ಹೊಗಳಿಸಿಕೊಳ್ಳುವಂತ ಸ್ಥಿತಿ ಪ್ರಿಯರ. ಆದ್ರೆ ದೇವರು ಅದನ್ನ ಬಯಸ್ತಾ ಇಲ್ಲ. ಮನುಷ್ಯರನ್ನ ಮೆಚ್ಚಿಸುವವರು ಮಾಡುವ ರೀತಿಯಲ್ಲಿ ಯಜಮಾನ್ ನೋಡುತ್ತಿರುವಾಗ ಮಾಡುವಂತದ್ದಲ್ಲ. ನೀವು ಕರ್ತನ ಚಿತ್ತ ಏನಾಗಿದೆ ಎಂಬುದಾಗಿ ತಿಳಿದವರಾಗಿ ನೀವು ಯಾವಾಗಲೂ ಶ್ರಮೆ ಮೂಲಕವಾಗಿ ನೀವು ಯಾವಾಗಲೂ ಕೂಡ ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ದೇವರೇ ನಿಮ್ಮನ್ನ ನೋಡುತ್ತಾನೆ ಎನ್ನುವಂತ ರೀತಿಯಲ್ಲಿ ಆ ಕೆಲಸವನ್ನ ನೀವು ಮಾಡುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರನ್ನೆಲ್ಲ ನಾವು ಮೆಚ್ಚಿಸಬೇಕಾಗಿರುವಂತದ್ದು ಯಾರನ್ನೆಂಬುದಾಗಿ ಹೇಳಿದ ಮೊದಲು ನಾನು ದೇವರನ್ನ ಮೆಚ್ಚಿಸಬೇಕಾದ್ರೆ ಮೂಲ ಏನ್ರಿ, ನಂಬಿಕೆ ಎನ್ನುವಂಥದ್ದು ಮೂಲವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದಗಳಲ್ಲಿ ನಾವು ನೋಡುವಂತ ವಿಷಯ ಇನ್ನೊಂದು ಏನಂತಂದ್ರೆ, 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ನೀವು ಓದಿದ್ದೆ ಆದ್ರೆ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಆ ಯಹೂದ್ಯರು ಕರ್ತನಾದ ಯೇಸುವನ್ನು
ಪ್ರವಾದಿಗಳನ್ನು ಕೊಂದರು, ನಮ್ಮನ್ನೂ ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲ ಮನುಷ್ಯರಿಗೂ ಕೂಡ ವಿರೋಧಿಗಳಾಗಿ ಅವರು ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಯಾವಾಗ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ ಅವರು ಎಲ್ಲ ಅವರನ್ನು ಎಚ್ಚರಿಸಿ, ಖಂಡಿಸಿ, ಗದರಿಸಿ, ಸರಿಯಾದ ರೀತಿಯಲ್ಲಿ ಕ್ರಮಶಿಕ್ಷಣದಲ್ಲಿ ಇರ್ರಿ ಎಂಬುದಾಗಿ ಹೇಳಿದಂಥ ಪ್ರವಾದಿಗಳನ್ನು ಕೊಂದಾಕಿದ್ರು. ಅರಸಲ್ ಏಸಪ್ಪ ಯೆರೂಸಲೇಮನ್ನು ನೋಡಿ ಒಂದ್ಸಾರಿ ಹೇಳ್ತಾರೆ ಏನಂತೇಳಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಜನರು, ಆ ಯಹೂದ್ಯರು ಏನ್ ಮಾಡ್ತಾ ಇದ್ದಾರೆ, ಅವರು ದೇವರನ್ನು ಮೆಚ್ಚಿಸುವ ಕಾರ್ಯವನ್ನು ಮಾಡ್ತಾ ಇಲ್ಲ. ಅವರು ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಮನುಷ್ಯರನ್ನು ಮೆಚ್ಚಿಸುವಂತ ಕಾರ್ಯವನ್ನು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂದ್ರೆ, ನಾವು ಮನುಷ್ಯರನ್ನೆಲ್ಲ ದೇವರನ್ನು ಮೆಚ್ಚಿಸುವಂಥವರು ಆಗೋಣ. ದೇವರು ನಮಗೆ ಕೆಲವೊಂದು ಕ್ರಮವನ್ನು ಕೊಟ್ಟಿದ್ದಾನೆ, ಕೆಲವೊಂದು ವಿಷಯಗಳನ್ನು ತೋರಿಸಿದ್ದಾನೆ, ಈ ರೀತಿಯಾಗಿ ನೀವು ಜೀವಿಸ್ರಿ ಎಂಬುದಾಗಿ ಹೇಳಿದ್ದಾನೆ. ಆ ಒಂದು ರೀತಿಯಲ್ಲಿ ನಮ್ಮ ಜೀವಿತ ಎನ್ನುವಂಥದ್ದು ಇರಬೇಕು ಪ್ರಿಯರೇ. ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ನಂಬಿದಾದ ಮೇಲೆ, ರಕ್ಷಣೆಯನ್ನು ಹೊಂದಿದಾದ ಮೇಲೆ ಅವರು ಯಾವ ರೀತಿಯಾಗಿದ್ದಾರೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಒಂದ್ಸಾರಿ ತೆಗಿರಿ, 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ತೆಗೆದಿದ್ದೀರಾ? ಓದ್ತೀರಾ ಒಂದು ನಿಮಿಷ. ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಮೂಲ ದೇವರನ್ನು ನಂಬಿದಾದ ಮೇಲೆ ಈ ಒಂದು ಕ್ರಮಗಳಿಗೆ ನಾವು ಏನಾಗಿರ್ಬೇಕು, ಒಳಗಾಗಿರ್ಬೇಕು. ಮೊದಲನೇದಾಗಿ ಹೇಳ್ತಾ ಇದೆ ಏನಂತೇಳಿ, ಅಪೊಸ್ತಲರ ಬೋಧನೆ. ದೇವರು ಅಪೊಸ್ತಲರಿಗೆ ಕೊಟ್ಟಿರ್ತಕ್ಕಂಥ ಈ ಬೋಧನೆ ಹೊಸ ಒಡಂಬಡಿಕೆಯ ಬೋಧನೆ, ಪರಿಶುದ್ಧಾತ್ಮನ ನಡೆಸುವಿಕೆಯ ಬೋಧನೆ, ಅದ್ಭುತ ಅತಿಶಯ ಕಾರ್ಯಗಳನ್ನು ದೇವರು ತಾನೇ ನಮ್ಮ ಸಂಗಡ ಇದ್ದು ನಡೆಸುವಂತ ಬೋಧನೆ. ಈ ಬೋಧನೆಯಲ್ಲಿ ಅವ್ರು ಏನಾಗಿದ್ದಾರೆ, ಕೇಳುವಂಥದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬೋಧನೆಯನ್ನ ಕೇಳುವಂಥದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿ, ಮತ್ತೇನಂತೆ, ಸಹೋದರರ ಅನ್ಯೋನ್ಯತೆಯಾಗಿ ಇರ್ಬೇಕಂತೇಳಿ ದೇವರು ಏನ್ ಮಾಡಿದಾನೆ, ಕರೆದಿದ್ದಾನೆ. ಪೌಲನು ಹೇಳ್ತಾನೆ ಅಲ್ಲೇ ಒಂದು ಕಡೆಗೆ ಏನಂತ ಹೇಳಂತಂದ್ರೆ, ನಾನು ನಿಮ್ಮನ್ನ, ಒಂದ್ಸಾರಿ ಓದ್ತಿರ, 2ನೇ ಕೊರಿಂಥ 13ನೇ ಅಧ್ಯಾಯ ತೆಗ್ದಿದ್ದೀರಾ? 2ನೇ ಕೊರಿಂಥ 13ನೇ ಅಧ್ಯಾಯ 10ನೇ ವಚನ. ಇದಕ್ಕಾಗಿಯೇ ನಾನು ನಿಮ್ಮಲ್ಲಿ ಇಲ್ಲದಿರುವಾಗ ಈ ಮಾತುಗಳನ್ನು ಬರೆದಿದ್ದೇನೆ, ನಿಮ್ಮನ್ನ ಕೆಡವಿ ಹಾಕುವುದಕ್ಕಲ್ಲ, ಕಟ್ಟುವುದಕ್ಕಾಗಿಯೇ ಕರ್ತನು ನನಗೆ ಕೊಟ್ಟಿರುವ ಅಧಿಕಾರದ ಪ್ರಯೋಗದಲ್ಲಿ ನಿಮ್ಮ ಬಳಿಗೆ ಬಂದಾಗ ಕಾಠಿಣ್ಯವನ್ನು ತೋರಿಸುವುದಕ್ಕೆ ಅವಕಾಶವಿರಬಾರದೆಂದು ಅಪೇಕ್ಷಿಸುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾನೆ ಪೌಲನು, ನಾನು ನಿಮ್ಮನ್ನ ಕೆಡವಬೇಕಂತೇಳಿ ಅಲ್ಲ, ನಾನು ನಿಮ್ಮನ್ನ ನಾಶ ಮಾಡಬೇಕಂತೇಳಿ ಅಲ್ಲ, ನಾನು ನಿಮ್ಮನ್ನ ಸಭೆಯಿಂದ ದೂರ ಮಾಡಬೇಕಂತೇಳಿ ಅಲ್ಲ, ನಾನು ನಿಮ್ಮನ್ನ ಕಟ್ಟುವುದಕ್ಕಾಗಿಯೇ ದೇವರು ಕೊಟ್ಟಿರ್ತಕ್ಕಂಥ ಅಧಿಕಾರ, ಆ ಅಧಿಕಾರದ ಪ್ರಯೋಗದಲ್ಲಿಯೇ ಇದ್ದು ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ತಪ್ಪುಗಳನ್ನು ಕಂಡು ಬಂದರೆ ನಾನು ಬೆತ್ತ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಆತನು ಅವರೆಲ್ಲರಿಗೂ ಏನಾಗಿದ್ದಾನೆ, ಆತ್ಮೀಕ ತಂದೆಯಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂತಂದ್ರೆ, ಇವರು ಯಾರಂತೆ, ಆದಿಯಲ್ಲಿ 3,000 ಜನರು ಅಪೊಸ್ತಲರ ಬೋಧನೆಯನ್ನ ಏನ್ ಮಾಡ್ತಾ ಇದ್ದಾರೆ, ಇವರು ಕೇಳ್ತಾ ಇದ್ದಾರೆ. ಕೇಳುವಂಥದ್ರಲ್ಲಿ ಅವರು ಸ್ಥಿರವಾಗಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ನೀನ್ ದೇವರನ್ನ ಮೆಚ್ಚಿಸುವಂತ ಮಗನ ಆಗ್ಬೇಕಾದ್ರೆ ಮೊದಲನೇದಾಗಿ ನೀನೇನ್ ಮಾಡಬೇಕು, ಬೋಧನೆಯನ್ನ ಕೇಳಬೇಕು. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಮಾತಾಡುವಂಥದ್ದನ್ನ ನೀನು
ಕೇಳಿ ಗ್ರಹಿಸಿಕೊಂಡು ಅದರ ಪ್ರಕಾರವಾಗಿ ಅದನ್ನು ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನಗೆ ಯಾವುದಾದ್ರೂ ಬೇಡವಾದಂಥ ಕಾರ್ಯ ದೇವರು ಮಾತಾಡಿದಾಗ ಅದನ್ನು ಬಿಟ್ಟು ನಿನ್ನ ಜೀವಿತವನ್ನು ಹೊಸದಾಗಿ ನೀನು ಕಟ್ಟಿಕೊಳ್ಳಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ. ಹಲ್ಲೆಲೂಯ. ಪೂರ್ವ ಸ್ಥಿತಿ ಎಲ್ಲ ಗತಿಸಿ ಹೋಯಿತು, ಎಲ್ಲವೂ ನೂತನವಾಯಿತು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ. ಎರಡನೇದಾಗಿ ನೀನು ಅನ್ಯೋನ್ಯತೆಯಲ್ಲಿ ಇರಬೇಕು. ಅನ್ಯೋನ್ಯತೆಯಿಂದ ನೀನು ದೂರ ಆಗಬಾರ್ದು. ಸಹೋದರರಾಗುವುದಕ್ಕಾಗಿ ಒಂದೇ ಒಂದು ಕುಟುಂಬವಾಗಿ, ಒಂದೇ ಒಂದು ಶಾಲೆಯ ಮಕ್ಕಳಾಗಿ, ಒಂದೇ ಒಂದು ಕುರಿಯ ಹಿಂಡನ್ನಾಗಿ ದೇವರು ನಮ್ಮನ್ನೇನು ಮಾಡಿದ್ದಾನೆ, ನಿಲ್ಲಿಸಿದ್ದಾನೆ. ಹಲ್ಲೆಲೂಯ. ಒಂದು ಕಡೆಗೆ ಪೌಲನು ಹೇಳ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವು ಎಲ್ಲರಲ್ಲ, ನೀವೇನಾಗಿದ್ದೀರಿ, ಒಂದೇ ಆಗಿದ್ದೀರಿ ಎಂಬುದಾಗಿ. ಒಂದ್ಸಾರಿ ಓದ್ತೀರಾ ಆ ವಿಷಯ? (3:20) ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಹಲ್ಲೆಲೂಯಾ. ನೀವು ಯಾರನ್ನ ಧರಿಸಿಕೊಂಡಿದ್ದೀರಿ? ಟಿಪ್ಪಣಿ ಯಾರನ್ನು ಧರಿಸಿಕೊಂಡಿದ್ದೀರಿ? ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗೂ ಪ್ರೈವೇಟ್ ಸ್ಕೂಲ್ಗಳಿಗೂ ಏನಿರ್ತವೆ, ಯೂನಿಫಾರ್ಮ್ಸ್ಗಳಿರ್ತವೆ. ಏನಿರ್ತವೆ? ಶಾಲೆ ಬಟ್ಟೆಗಳಿರ್ತವೆ. ಹಲ್ಲೆಲೂಯಾ. ಈ ಶಾಲೆ ಬಟ್ಟೆಗಳನ್ನು ಧರಿಸ್ಕೊಂಡು ಯಾರಾದರೂ ಬಂದರೆ ಏನಂತೇಳಿ ಈಸಿಯಾಗಿ ಅವ್ರು ಏನು ಮಾಡ್ತಾರೆ, ಕೂನಿ ಹಿಡಿತಾರೆ. ಹಲ್ಲೆಲೂಯಾ. ಇದೇ ಸ್ಕೂಲಿನ ಮಕ್ಕಳು, ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು ಅಥವಾ ಅದು ಪ್ರೈವೇಟ್ ಸೆಕ್ಟರ್ ಸ್ಕೂಲ್ ಆಗಿರ್ಬೋದು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನನ್ನು ಧರಿಸಿಕೊಂಡಾಗ ನಾವೆಲ್ಲರೂ ಕೂಡ ಏನಾಗಿದ್ದೇವೆ, ಒಂದೇ ಆಗಿದ್ದೇವೆ. ಒಂದೇ ಒಂದು ಒಬ್ಬಾತನನ್ನೇ ನಾವು ಧರಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಒಬ್ಬಾತನು ಹೇಳಿದಂಥ ಮಾತುಗಳಿಗೆ ವಿಧೇಯತೆ ಉಳ್ಳವರಾಗಿ ನಾವು ನಡೀತಾ ಇದ್ದೇವೆ. ನಮಗೆ ಯಜಮಾನನು ಆತನೇ ಆಗಿದ್ದಾನೆ, ನಮ್ಮನ್ನು ಬಿಡಿಸಿದಂಥ ದೇವರು ಆತನೇ ಆಗಿದ್ದಾನೆ. ಅದಕ್ಕಾಗಿ ನೀವೆಲ್ಲರೂ ಸಹೋದರರು, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ದೇವ ಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರು. ಮುಂದೆ ನಿಮಗಾಗಿ ನಿತ್ಯ ಜೀವದ ಒಂದು ಬಾಧ್ಯತೆ ಎನ್ನುವಂಥದ್ದು ಇದ್ದೇ ಇದೆ. ದೇವರು ನಿಮಗೆ ಮುಂದೆ ಅನೇಕ ವಿಷಯವಾಗಿ ನಿಮ್ಗೆ ಏನನ್ನು ಕೊಡ್ತಾನೆ, ಬಹುಮಾನಗಳನ್ನು ಕೊಡುವಂಥದ್ದು ಇದ್ದೇ ಇದೆ ಪ್ರಿಯರು. ಅದಕ್ಕಾಗಿ ಆಳು ಎಂಬುದಾಗಲಿ, ಗ್ರೀಕನ್ನು ಯಹೂದ್ಯನೆಂಬುದಾಗಲಿ, ಹೆಣ್ಣು ಗಂಡು ಎಂಬುದಾಗಲಿ ಯಾವ ಭೇದವೂ ಕೂಡ ಇನ್ನು ಮುಂದೆ ಇಲ್ಲವೇ ಇಲ್ಲ. ಕಾರಣ ಏನಂತಂದ್ರೆ, ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆ. ನೀವು ದೇವರ ಪುತ್ರ, ದೇವರ ಪುತ್ರಿಯರು ನೀವು ಹಾಗೆಯೇ ಇದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಸಹೋದರ ಅನ್ಯೋನ್ಯತೆಯಿಂದ ನೀವು ಯಾವತ್ತೂ ಕೂಡ ಏನಾಗಬಾರ್ದು, ದೂರವಾಗಬಾರ್ದು. ದೂರವಾದರೆ ದೇವರನ್ನು ನೀವು ಮೆಚ್ಚಿಸುವಂಥವರಾಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಮೊದಲನೇದಾಗಿ ಬೋಧನೆಯನ್ನು ಕೇಳಬೇಕು. ಎರಡನೇದಾಗಿ ನೀವು ಅನ್ಯೋನ್ಯತೆಯಲ್ಲಿ ಇರುವವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ, ಅವರು ರೊಟ್ಟಿ ಮುರಿಯುವುದರಲ್ಲಿ, ಅಂದ್ರೆ ಅವರು ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊಳ್ತಾ ಇದ್ದಾರೆ. ರೊಟ್ಟಿ ಮುರಿಯುವಂಥದ್ದು ಅಂದ್ರೆ ಏನ್ರಿ? ಯೇಸಪ್ಪ ಹೇಳಿದಾನೆ ಏನಂತ ಹೇಳಿ, ನಾನು ಬರುವ ಪರ್ಯಂತರ, ನೀವು ಈ ಲೋಕದಲ್ಲಿ ಇರುವ ಪರ್ಯಂತರ ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಕಾರ್ಯವನ್ನ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕಂತಂದ್ರೆ, ಆತನು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ತನ್ನ ದೇಹವನ್ನ ದಾರಿ ಎರೆದಿದ್ದಾನೆ, ತನ್ನ ರಕ್ತವನ್ನು ಸಂಪೂರ್ಣವಾಗಿ ನಮಗಾಗಿ ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಸಂಪಾದನೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಒಂದು ಕಾರ್ಯದಲ್ಲಿ ನೀವೇನಾಗಿರ್ಬೇಕಂತೆ ಮುಂದೆ ವಾಕ್ಯ ಹೇಳುತ್ತೆ. ನೀವು ಮೊದಲನೇದಾಗಿ ಎಲ್ಲಿರ್ಬೇಕು? ವಾಕ್ಯ ಕೇಳ್ತಾರೆ. ಮೊದಲನೇದಾಗಿ ಎಲ್ಲಿರ್ಬೇಕು? ನೀವು ಹೇಳ್ರಿ. ಮೊದಲನೇದಾಗಿ ಎಲ್ಲಿರ್ಬೇಕು? ಅಪೊಸ್ತಲರ ಬೋಧನೆಯಲ್ಲಿ ಕೇಳುವುದರಲ್ಲಿ ನಿರತರಾಗಿರಬೇಕು. ಮೊದಲನೇದಾಗಿ ಏನ್ರಿ? ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನಿರತರಾಗಿರಬೇಕು. ಎರಡನೇದಾಗಿ ಸಹೋದರರ ಅನ್ಯೋನ್ಯತೆಯಲ್ಲಿ ನಿರತರಾಗಿರಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ರೊಟ್ಟಿ ಮುರಿಯುವುದರಲ್ಲಿ ನೀವು ನಿರತರಾಗಿರ್ಬೇಕು. ನೀವು ಅದನ್ನ ಸಡನ್ ಆಗಿ ಮಿಡ್ಲಲ್ಲಿ ಯಾವತ್ತೂ ಕೂಡ ಬಿಡಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದೇ ಆ ಒಂದು ರೊಟ್ಟಿ ಮುರಿಯುವಂತ ಕಾರ್ಯವಾಗಿದೆ ಪ್ರಿಯರೇ. ಸ್ವಾಮಿ ಶಿಷ್ಯರ ಸಂಗಡ ಮಾತಾಡ್ತಾನೆ, ನಾನು ಪುನಃ ದೇವರ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನ ಕುಡಿಯುವಂತ ಸಮಯದಲ್ಲಿ ಪುನಃ ನಾನು ನಿಮ್ಮ ಸಂಗಡ ಕುಡಿತೀನಿ ಎಂಬುದಾಗಿ. ಆವತ್ತಿನ ದಿವಸ ಕುಡಿದಿರುವಂಥದ್ದು ದ್ರಾಕ್ಷಾರಸ ಮತ್ತು ಜೀವದ ರೊಟ್ಟಿ ತಿಂದಿರುವಂಥದ್ದು ಯಾವಾಗ್ರಿ?
ಯೇಸು ಸ್ವಾಮಿ ಬಲಿಯಾಗುವುದಕ್ಕಿಂತ ಮುಂಚಿತವಾದಂತ ಒಂದು ದಿನದಲ್ಲಿ ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಗುರುವಾರದ ಒಂದು ದಿವಸದಲ್ಲಿ, ಶುಭ ಶುಕ್ರವಾರ ದಿವಸದಲ್ಲಿ ಆತನೇನಾದ ಮರಣಕ್ಕೆ ಪಾತ್ರನಾದ ನಮ್ಮೆಲ್ಲರನ್ನ ಆತನು ಬಿಡಿಸಿದನು ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಕೇಳುವವರು ಮಾತ್ರವಾಗಿರದೆ ವಾಕ್ಯವನ್ನ ನಾವು ಪ್ರಾರ್ಥಿಸುವವರು ಕೂಡ ಆಗಿರಬೇಕಂತೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವು ಮೂಲಗಳು ನಾವೇನೇನಂತ ಹೇಳ್ತೀವಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳು, ಆಧಾರ ಸ್ತಂಭದೋಪಾದಿಯಲ್ಲಿ ಇರ್ತಕ್ಕಂಥ ಸಂಗತಿಗಳು. ಅವರು ಅದೇ ರೀತಿಯಾಗಿ ನಡ್ಕೊಂಡು ಬಂದರು. ಏನು ಮಾಡಿದ್ರು ಅವರು? ಅಪೊಸ್ತಲರ ಬೋಧನೆ ಕೇಳಿದ್ರು, ಆಮೇಲೆ ಅವರು ಸಹೋದರ ಅನ್ಯೋನ್ಯತೆಯಲ್ಲಿದ್ದರು, ಆಮೇಲೆ ಅವರು ರೊಟ್ಟಿ ಮುರಿಯುವುದರಲ್ಲಿದ್ದರು, ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ? ಪ್ರಾರ್ಥನೆಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ನಿರತರಾಗ್ತಾ ಇದ್ದಾರೆ. ಅಲ್ಲಿ ಎಲ್ಲರಿಗೂ ಭಯ ಹಿಡಿದೋಪಾದಿಯಲ್ಲಿ ಆಗ್ತಾ ಇದೆ ಪ್ರಿಯರೇ. ಕಾರಣ ಏನಂತಂದ್ರೆ, ಆ ಒಂದು ಕಾರ್ಯದ ಮೂಲಕವಾಗಿ ಅವ್ರು ಯಾರನ್ನು ಮೆಚ್ಚಿಸ್ತಾ ಇದ್ದಾರೆ? ದೇವರನ್ನು ಮೆಚ್ಚಿಸ್ತಾ ಇದ್ದಾರೆ ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಸಭೆಯಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ಈ ಒಂದು ಅಂತ್ಯಕಾಲದಲ್ಲಿ ಸಭೆಯೇ ನೀನು ಯಾರನ್ನು ಮೆಚ್ಚಿಸುವವನು ಆಗಿದ್ದೀಯ? ಮೊದಲಿಗಿತ್ತಿ ಏನಾಗ್ಬೇಕು? ಮೆಚ್ಚಿಸುವವನಾಗ್ಬೇಕು. ಎಲ್ಲ ನೋಡ್ತಾ ಇದ್ದೇವೆ, ರಾಜನನ್ನ ರಾಣಿಯಾಗಿರ್ತಕ್ಕಂಥ ಎಸ್ತೇರಳು ಮೆಚ್ಚಿಸುವುದಕ್ಕಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಸ್ವಲ್ಪ ದಿವಸಗಳ ಕಾಲ ಆಕೆ ಏನ್ ಮಾಡ್ತಾ ಇದ್ದಾಳೆ? ಟ್ರೈನ್ ಅಪ್ ಆಗ್ತಾ ಇದ್ದಾಳೆ, ಅಲಂಕರಿಸಿಕೊಳ್ತಾ ಇದ್ದಾಳೆ. ಇವತ್ತು ಸಭೆಯಾಗಿರ್ತಕ್ಕಂಥ ನಾವು ಕೂಡ ಏನಾಗ್ತಾ ಇದ್ದೇವೆ? ಟ್ರೈನ್ ಅಪ್ ಆಗ್ತಾ ಇದ್ದೇವೆ, ಅಲಂಕರಿಸಿಕೊಳ್ತಾ ಇದ್ದೇವೆ. ಪರಿಶುದ್ಧಾತ್ಮ ದೇವರು ನಮ್ಮ ಪ್ರತಿ ಒಬ್ಬೊಬ್ಬರನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ? ಯೇಸುವನ್ನು ಯಾವ ರೀತಿಯಾಗಿ ಮೆಚ್ಚಿಸಬೇಕು, ರಾಜನನ್ನು ಯಾವ ರೀತಿಯಾಗಿ ಮೆಚ್ಚಿಸಬೇಕಂತೇಳಿ ಸಭೆಯನ್ನ ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾ ಇದ್ದಾನೆ? ಅಲಂಕರಿಸ್ತಾ ಇದ್ದಾನೆ. ಯಾವ್ಯಾವ ಮುತ್ತುಗಳು ಬೇಕು, ಯಾವ್ಯಾವ ಹೂಗಳು ಬೇಕು, ಯಾವ್ಯಾವ ಸಂಗತಿಗಳು ಬೇಕು, ಅವೆಲ್ಲವುಗಳನ್ನು ಪರಿಶುದ್ಧಾತ್ಮ ದೇವರು ನಮ್ಗೆ ಏನ್ ಮಾಡ್ತಾ ಇದ್ದಾನೆ? ಒಂದೊಂದಾಗಿ ಒದಗಿಸಿ ಕೊಡ್ತಾ ಇದ್ದಾನೆ. ರಾಜನಿಗೆ ಇಷ್ಟವಾದ ಸಂಗತಿಗಳನ್ನ ತೆಗೆದು ಹಾಕ್ತಾನೆ, ರಾಜನಿಗೆ ಇಷ್ಟವಾದ ಸಂಗತಿಗಳನ್ನ ನಮ್ಗೆ ಏನ್ ಮಾಡ್ತಾನೆ? ಒಂದೊಂದಾಗಿ ಕೂಡಿಸ್ತಾ ಇದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯ ಹೇಳ್ತಾ ಇದೆ, ಇವತ್ತು ನಾವು ಮನುಷ್ಯರನ್ನ ಮೆಚ್ಚಿಸಬೇಕು. ಯಾವ ಕಾರ್ಯದಲ್ಲಿ? ಅವನ ರಕ್ಷಣೆ ಮಾರ್ಗದಲ್ಲಿ ಕರೆದುಕೊಂಡು ಬರುವಂತದರ ವಿಷಯದಲ್ಲಿ, ಹೊರತಾಗಿ ಈ ಲೋಕದ ಸಂಪ್ರದಾಯ ಪದ್ಧತಿ ಬೇರೆ ವಿಷಯಗಳಲ್ಲಿ ನಾವು ಅವರನ್ನು ಮೆಚ್ಚಿಸುವಂತವರಾಗಿ ಇರಬಾರದು. ಯಾವಾಗಲೂ ಕೂಡ ನಾನು ದೇವರನ್ನೇ ಮೆಚ್ಚಿಸುವಂತ ಮಗನಾಗಿರ್ಬೇಕನ್ನುವಂಥದ್ದು ಪೌಲನ ಸಾಕ್ಷಿ ಪ್ರಿಯರೇ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, 11ನೇ ಅಧ್ಯಾಯ 6ನೇ ವಚನ. ಇಬ್ರಿಯರಿಗೆ ಬರೆದ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಅಪನಂಬಿಕೆಯಾಗಿರ್ಲಿ, ಮುನ್ನೊಂದಾಗಿರ್ಲಿ ನಮ್ಮಲ್ಲಿ ಇರಬಾರದು. ದೇವರು ನಮ್ಮನ್ನ ಮೆಚ್ಚಬೇಕಾದ್ರೆ ನಮಗೇನ್ ಬೇಕು? ನಂಬಿಕೆ ಬೇಕು. ದೇವರು ಕಾಯಿನನ್ನ ಏನ್ ಮಾಡಿದ? ಇಷ್ಟಪಡಲಿಲ್ಲ. ಯಾರನ್ನ ಇಷ್ಟಪಟ್ಟ? ಹೇಬೇಲನನ್ನ ಇಷ್ಟಪಟ್ಟ. ಕಾಯಿನನ ಯಜ್ಞವನ್ನು ಇಷ್ಟಪಡಲಿಲ್ಲ. ಹೇಬೇಲನ ಯಜ್ಞಕ್ಕೆ ಆತನು ಇಷ್ಟಪಟ್ಟು ಆತನು ಅದನ್ನೇನ್ ಮಾಡಿದ? ಮೆಚ್ಚಿದ ಪ್ರಿಯರೇ. ಕಾರಣ ಏನಂತಂದ್ರೆ, ಹೇಬೇಲ ನಂಬಿಕೆಯಿಂದ ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ, ಕಾಯಿನನಾದ್ರೂ ಅಪನಂಬಿಗಸ್ತನಾಗಿ ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ವಿ ಅನೇಕ ವಿಷಯಗಳು, ಸಂಗತಿಗಳಿದಾವೆ ಪ್ರಿಯರೇ ಸತ್ಯವೇದದಲ್ಲಿ. ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಒಂದೇ ಅಂಶ, ಏನಂತ ಹೇಳಂತಂದ್ರೆ, ನಾವು ಇವತ್ತಿನ ದಿವಸ ಯಾರನ್ನ ಮೆಚ್ಚಿಸುವವರು ಆಗಬೇಕು? ಮನುಷ್ಯರನ್ನ ಮೆಚ್ಚಿಸುವವರಾಗಿದ್ದೇವಾ? ದೇವರನ್ನ ಮೆಚ್ಚಿಸುವವರಾಗಿದ್ದೇವಾ? ಈ ಲೋಕವನ್ನ ಮೆಚ್ಚಿಸುವವರಾಗಿದ್ದೇವಾ? ಪರಲೋಕವನ್ನ ಮೆಚ್ಚಿಸುವವರಾಗಿದ್ದೇವಾ? ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರನ್ನ ಮೆಚ್ಚಿಸುವವರಾಗಿದ್ರೆ ಒಳ್ಳೆಯದು. ಒಂದು ವೇಳೆ ಮೆಚ್ಚಿಸಲಾರದ ಸ್ಥಿತಿಯಲ್ಲಿ ನೀನು ಇರುವಂತದ್ದಾದ್ರೆ, ನೀನು ಬೋಧನೆಯನ್ನ ಕೇಳುವಂತದ್ರಲ್ಲಿ ನೀನು ಇರ್ಲಾರ್ದಂತ ಸ್ಥಿತಿಯಲ್ಲಿದ್ರೆ, ಒಂದು ವೇಳೆ ನೀನು ಸಹೋದರ ಅನ್ಯೋನ್ಯತೆಯಲ್ಲಿ ಇರ್ಲಾರ್ದಂತ ಸ್ಥಿತಿಯಲ್ಲಿದ್ರೆ, ಒಂದು ವೇಳೆ ನೀನು ರೊಟ್ಟಿ ಮುರಿಯುವುದರಲ್ಲಿ ಇರ್ಲಾರ್ದಂತ ಸ್ಥಿತಿಯಲ್ಲಿದ್ರೆ, ಒಂದು ವೇಳೆ ಪ್ರಾರ್ಥನೆಯಲ್ಲಿ ನಿರತರಾಗಲಾರ್ದಂತ ಸ್ಥಿತಿಯಲ್ಲಿ ನೀನು ಇದ್ದಿರುವುದೇ ಆದ್ರೆ, ಇವತ್ತಿನ ದಿವಸದಿಂದ ಆಗಲು ಪುನಃ ದೇವರು ಕರೀತಾ ಇದ್ದಾನೆ, ನೀವು ನನ್ನ ಬಳಿಗೆ ಬರುವಂತದಾದ್ರೆ ನಾನು ನಿಮ್ಮನ್ನ ಕ್ಷಮಿಸಿ ನಾನು ನಿಮಗೆ ಪುನಃ ಅವಕಾಶವನ್ನ ಕೊಡ್ತೀನಿ. ನಾನು ನಿಮ್ಮನ್ನ ಕೆಡುವುದಕ್ಕಾಗಿ ಅಲ್ಲ, ನಾನು ನಿಮ್ಮನ್ನ ಕಟ್ಟುವುದಕ್ಕಾಗಿಯೇ ಇದ್ದೇನೆ ಎನ್ನುವಂಥದ್ದು ದೇವರ ಮಾತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ದೇವರ ಮಾತು ಒಂದೇ, ನಾವು ದೇವರನ್ನ ಮೆಚ್ಚಿಸೋಣ. ದಾವೀದನ ಮಗನಾಗಿರುವಂತ, ರಾಜನಾಗಿರುವಂತ ಸೊಲೊಮೋನನು ದೇವರನ್ನ ಮೆಚ್ಚುವ ಕಾರ್ಯಗಳನ್ನು ಪ್ರಾರಂಭದಲ್ಲಿ ಮಾಡಿ, ಅಂತ್ಯದಲ್ಲಿ ಅವನು ತನ್ನ ಹೆಂಡತಿಯರ ಮಾತುಗಳನ್ನ ಕೇಳಿ ಭ್ರಷ್ಟನಾಗಿ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋದ, ಸೋತು ಹೋದ ಪ್ರಿಯನೇ, ಪ್ರಿಯಳೇ. ಕಾರಣ ಅವರು ಅವನನ್ನ
ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಗಳಲ್ಲಿ ವಿಗ್ರಹಾರಾಧನೆಗೆ ಪ್ರೇರೇಪಿಸಿ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅವನನ್ನು ಪ್ರೇರೇಪಿಸಿದರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಮುಂದೆ ರಾಜ್ಯ ಭೇದವಾಯಿತು, 2 ಭಾಗವಾಯಿತು. ದೇವರಾದರೂ ದಾವೀದನ ವಂಶವನ್ನ ಸ್ಥಿರಪಡಿಸಬೇಕಂತ ಇಷ್ಟಪಟ್ಟರೆ ಸೊಲೊಮೋನನಿಗೂ ಅದೇ ಮಾತನ್ನು ಹೇಳಿದ್ರೆ ಸೊಲೊಮೋನನು ಕಡೆಗಣಿಸಿದ. ಇವತ್ತು ನೀನು ಕೂಡ ಪ್ರಾರಂಭದಲ್ಲಿ ಒಳ್ಳೆ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಪ್ರಾರಂಭಿಸಿ ಇವತ್ತಿನ ದಿವಸ ದೇವರನ್ನ ಮೆಚ್ಚಿಸಲಾರದೆ ಲೋಕವನ್ನು ಮೆಚ್ಚಿಸುವಂತ ಕಾರ್ಯಗಳನ್ನು ಮಾಡ್ತಾ ಇದೆಯೇನು ಸಹೋದರ ಸಹೋದರಿಯೇ? ದೇವರು ಎಚ್ಚರಿಸ್ತಾ ಇದ್ದಾನೆ, ತಿರುಗಿಕೊಳ್ಳ್ರಿ, ತಿದ್ದಿಕೊಳ್ಳ್ರಿ, ಪುನಃ ನನ್ನ ಬಳಿಗೆ ನೀವು ಬನ್ನಿರಿ ಎಂಬುದಾಗಿ. ಪೌಲನು, ನಾನು ದೇವರನ್ನ ಮೆಚ್ಚಿಸುವವನಾಗಿದ್ದೇನೆ, ಮನುಷ್ಯರನ್ನ ಮೆಚ್ಚಿಸುವವನಲ್ಲ. ಮನುಷ್ಯರನ್ನ ಮೆಚ್ಚಿಸ್ತೇನೆ ಸೇವೆಯ ವಿಷಯದಲ್ಲಿ, ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಮಾತ್ರ, ಬೇರೊಂದು ವಿಷಯದಲ್ಲಿ ಅಲ್ಲ ಎಂಬುದಾಗಿ. ಯಜಮಾನ ನೋಡುತ್ತಿರುವಾಗ ಮಾತ್ರವಲ್ಲ, ಯಾವಾಗಲೂ ಕೂಡ ನಾವು ಕೆಲಸದ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿ, ಭಯಭಕ್ತಿ ಉಳ್ಳವರಾಗಿ, ದೇವರು ನಮ್ಮನ್ನು ನೋಡುತ್ತಾನೆ ಎಂಬುದಾಗಿ, ಕರ್ತನ ಚಿತ್ತ ಇದಾಗಿದೆ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ದೇವರನ್ನ ಕೆಲಸದಲ್ಲಿ ನಾವು ಮೆಚ್ಚಿಸಬೇಕೆಂಬುದಾಗಿ, ಸೇವೆಯಲ್ಲಿ ನಾವು ಮೆಚ್ಚಿಸಬೇಕೆಂಬುದಾಗಿ, ಆತನು ಹೇಳಿಕೊಟ್ಟಂತ ಕೆಲವೊಂದು ಮೂಲವಾಗಿರ್ತಕ್ಕಂಥ ಪಾಠಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಆತನನ್ನು ನಾವು ಮೆಚ್ಚಿಸಬೇಕಂತ ಹೇಳಿ ದೇವರು ನಮ್ಮ ಮೂಲಕವಾಗಿ ಕೋರುವವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರನ್ನು ಮೆಚ್ಚಿಸುವಂತಹ ಮಕ್ಕಳಾಗೋಣ. ಮನುಷ್ಯರನ್ನೆಲ್ಲ, ಮನುಷ್ಯರ ಸಂಪ್ರದಾಯಗಳನ್ನೆಲ್ಲ, ಲೋಕವನ್ನೆಲ್ಲ, ಲೋಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂಗತಿಗಳನ್ನೆಲ್ಲ ನಾವು ದೇವರನ್ನೇ ಪರಿಪೂರ್ಣವಾಗಿ ಮೆಚ್ಚಿಸುವಂತ ಮಕ್ಕಳಾದರೆ ನಾವೇ ದೇವರ ಮಕ್ಕಳಾಗಿದ್ದೇವೆ. ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಸರ್ವಶಕ್ತಿಯುಳ್ಳ ದೇವರೇ, ಸ್ಪಷ್ಟವಾಗಿ ನೇರವಾಗಿ ನನಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ಹೌದು ಕರ್ತನೆ, ಯಾವ ಪ್ರಕಾರ ಇರಬೇಕೆಂದು ತಿಳಿಸಿಕೊಟ್ಟಿದ್ದಪ್ಪ ನನಗೆ ಸೂತ್ರ. ಎಲ್ಲರನ್ನೇ ನಾಸ್ತಿಗೊಳಿಸಿಕೊಡ್ತೇನೆ. ದೇವರಾತ್ಮೆ ಕೇಳಿದ ವಾಕ್ಯವನ್ನು ಎಲ್ಲರಂತೆ ಅಪೋಸ್ತಲರ ಬೋಧನೆ ಹೌದು ಕರ್ತನೆ ಕೇಳಬೇಕೆಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದೆ ಸ್ವಾಮಿ. ಹೌದಪ್ಪ, ಬೇರೆ ಒಂದು ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನಿಜವಾಗಿರ್ತಕ್ಕಂಥ ಕರ್ತನ ವಿಶ್ವಾಸವನ್ನ ಅಪ್ಪ ಬಿಟ್ಟು ಬಿಡಲು ಗಟ್ಟಿಯಾಗಿ ಅಪ್ಪ ನಿನ್ನ ಕಡೆ ದೃಷ್ಟಿ ಇಟ್ಟುಕೊಳ್ಳುವಂತೆ ಬೇರೆ ಆಚಾರಗಳನ್ನು ದೂರಾಗಿ ದೇವರಾತ್ಮನೇ ನಿನ್ನ ಮೆಚ್ಚುಗೆ ಜೀವಿಸುವಂತೆ ಅಪ್ಪ ನಮ್ಮೆಲ್ಲರನ್ನು ಉತ್ತೇಜನಗೊಳಿಸಿ ಏನು ಮಾತಾಡಬೇಕಾಗಿ ಸ್ತೋತ್ರ. ಎಲ್ಲರನ್ನೇ ಮಾಸ್ತಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ವಾಕ್ಯ ಸಂದೇಶದ ಮೂಲಕ ಮಾತಾಡಿದ ಸ್ತೋತ್ರ. ಎಲ್ಲಕ್ಕೆ ನಮ್ಮ ಮಹಿಮೆ ನಮ್ಮ ಯೇಸು ಮಹಾಪ್ರಭು ಬಂದಿಗೆ ನಾವು ಬೇಡಿ ಎಲ್ಲವನ್ನೂ ಪರಮ ತಂದೆಯೇ. ಆಮೇಲೆ